ಚನ್ನರಾಯಪಟ್ಟಣ ಉಪಚುನಾವಣೆಯಲ್ಲಿ 3 ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದ ಹಿನ್ನೆಲೆಯಲ್ಲಿ ತಾಲೂಕು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಯುವರಾಜ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಈ ದಿನ ಏನು ದೇಶದಲ್ಲಿ ನಡೀತಾ ಇರತಕ್ಕಂತ ಏನು ಸಾರ್ವತ್ರಿಕ ಚುನಾವಣೆ ಮತ್ತು ಉಪಚುನಾವಣೆ, ನಮ್ಮ ಕರ್ನಾಟಕದಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ಏನು 3 ಕ್ಷೇತ್ರಕ್ಕೆ ಚುನಾವಣೆ ನಡೀತು. 3 ಕ್ಷೇತ್ರದಲ್ಲೂ ಇವತ್ತಿನ ದಿನ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಬೇರಿಯಾಗಿದ್ದಾರೆ. ಅದರಲ್ಲೂ ಕೂಡ ಇವತ್ತು ಏನೊಂದು ಜನರ ಒಂದು ಕುತೂಹಲ ಕೆಳಿಸಿದಂತ ಚನ್ನಪಟ್ಟಣ ಕ್ಷೇತ್ರ, ಇವತ್ತೇನು ಕುಮಾರಸ್ವಾಮಿ ಅವರು ಬಿಡ್ಕೊಂಡು ಸುಳ್ಳನ್ನ ಹೇಳ್ಕೊಂಡು ಇವತ್ತು ಏನು ಎನ್ಡಿಎ ಒಕ್ಕೂಟ ಏನಿದೆ, ಇವತ್ತು ನಮ್ಮ ಸಿದ್ದರಾಮಯ್ಯನವರ ಮೇಲೆ ಏನು ಒಂದು ಸಲ್ಲದ ಕೇಸ್ಗಳನ್ನ ದಾಖಲೆ ಮಾಡಿ, ಇದು ಇಲ್ಲದೆ ಇರತಂತ ಕೇಸ್ನ ದಾಖಲೆ ಮಾಡಿ, ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೂ ಕೂಡ ಇಡಿ ಅಂತ ಎಂತದೇ ಅಸ್ತ್ರ ಹೂಡಿದ್ರು ಕೂಡ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಜನರು ಇವತ್ತು ಕಾಂಗ್ರೆಸ್ನ ಕೈ ಬಿಟ್ಟಿಲ್ಲ. ಸಿದ್ದರಾಮಯ್ಯನವ್ರನ್ನ ಕಾರ್ಯವೈಖರಿ ಮೊದಲು 5 ವರ್ಷ ಏನ್ ನಡೆಸಿದ್ರು ಮತ್ತೆ ಈಗ ನಡೆಸ್ತಾ ಇರತಕ್ಕಂಥ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಒಂದು ಕಾಂಗ್ರೆಸ್ ಸರ್ಕಾರದ ಇವತ್ತು ಜನ ಇವತ್ತು ಬೆಳೆಯಾಗಿ ಸಂತೃಪ್ತರಾಗಿ ಇವತ್ತು ರಾಜ್ಯ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇದ್ರ ಮೂಲಕ ಎನ್ಡಿಎಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಬುದ್ಧಿ ಕಲಿಸಿದ್ದಾರೆ. ಅವ್ರು ಏನೇ ಸುಳ್ಳು ಇಡಿ ಆಗಿರ್ಬೋದು, ಐಟಿ ಆಗಿರ್ಬೋದು, ಈ ಮೂಡಾ ಕೇಸ್ ಆಗಿರ್ಬೋದು, ಇಂಥದ್ದು ಯಾವುದೇ ಸುಳ್ಳು ಭರವಸೆಗೆ ಜನ ತಲೆ ಕೆಡಿಸ್ಕೊಳ್ದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯವೈಖರಿಗೆ ಮೆಚ್ಚಿ ಇವತ್ತು ಕಾಂಗ್ರೆಸ್ಗೆ ಮತ ಹಾಕೋದ್ರ ಮೂಲಕ 3 ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದಾರೆ. ಹೀಗಾಗಿ ಎಲ್ಲ ಇವತ್ತು ಸಿಹಿ ಹಂಚಿ ನಮ್ಮ ಚನ್ನರಾಯಪಟ್ಟಣ ತಾಲೂಕಲ್ಲಿ 3 ಕ್ಷೇತ್ರದ ಗೆಲುವಿಗೆ ನಮ್ಮ ಜಿಲ್ಲೆಯಿಂದ ತಾಲೂಕಿಂದ ಹೋದಂತ ಪ್ರತಿಯೊಬ್ಬರು ಮುಖಂಡರು ಕೂಡ ಶ್ರಮಿಸಿದ್ದಾರೆ, ಕಾರ್ಯಕರ್ತರು ಕೂಡ ಅಲ್ಲಿ ಶ್ರಮಿಸಿದ್ದಾರೆ. ಅವ್ರ ನೆಂಟರಿಗೆ ಪ್ರತಿಯೊಬ್ಬರು ಕರೆ ಮಾಡಿ ಶ್ರಮಿಸಿದ್ದಾರೆ. ಮತ್ತು ರಾಜ್ಯದ ಎಲ್ಲಾ ಸಚಿವರು, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಸಚಿವರು ಕೂಡ ಏನು ಪ್ರತಿದಿನ ಬೆಳಗ್ಗೆ ರಾತ್ರಿ ಅಂತೆ ಕೂಡ ಇವತ್ತು ದುಡಿದು ಆ ಕ್ಷೇತ್ರದ 3 ಕ್ಷೇತ್ರಗಳಿಗೆ ಗೆಲುವಿಗೆ ಕಾರಣರಾಗಿದೆ. ಈ ಗೆಲುವಿಗೆ ಕಾರಣರಾದಂತ ಎಲ್ಲರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣವಾದಂತ ಎಲ್ಲರಿಗೂ ವಂದನಾರ್ಪಣೆ ನೀಡ್ತಾ, ಒಂದಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ವಂದಿಸಿ ನಮ್ಮ ಮಾತನಾಡಿ